ಹಾಯ್ ಆಲ್, ಇದು ರಯಾನ್ ದ ಫಸ್ಟ್ ವ್ಲಾಗ್. ಪ್ಲೀಸ್ ಡೂ ಸಪೋರ್ಟ್ ಅಸ್. ನಾವೆಲ್ಲ ಹೋಗಿದ್ವಿ ಅಂತ ನೋಡಿದ್ರೆ ಏಲಗಿರಿ ಹಿಲ್ಸ್ ಅಂತ, ಇದು ತಮಿಳ್ನಾಡು ಹತ್ರ ಇದೆ. ಇಲ್ಲಿ ರಯಾನ್ ಬೆಳಗ್ಗೆ ಹೋಗ್ತಾನೆ ಸ್ವಲ್ಪ ಅಪ್ಸೆಟ್ ಆಗಿದ್ದ, ಅವನಿಗೊಂಚೂರು ವಾಮಿಟಿಂಗ್ ಆಯಿತು. ಸೊ ಅವನೊಂಚೂರು ಅಪ್ಸೆಟ್ ಆಗಿದ್ದ. ನಾನು ಅವರ ಅಪ್ಪ ಸೇರಿ ಚಿಯರ್ ಅಪ್ ಮಾಡ್ತಿದ್ವಿ ಅವನ್ನ. ಅದೇ ಬರ್ಡ್ಸ್ ಇದೆ, ಅನಿಮಲ್ಸ್ ಇದೆ, ಹಾಗೆ ಹೇಗೆ ಅಂತ ಹೇಳಿ ಅವನ್ನ ಸ್ವಲ್ಪ ಚಿಯರ್ ಅಪ್ ಮಾಡ್ತಿದ್ವಿ. ನಾವು ಫಸ್ಟ್ ಹೋಗಿದ್ದು ಎಲ್ಲಿ ಅಂದರೆ ಬರ್ಡ್ ಪಾರ್ಕ್ಗೆ ಹೋಗಿದ್ವಿ ಫಸ್ಟ್. ಅಲ್ಲಿ ಸ್ವಲ್ಪ ಪೆಟ್ಸ್ ಇತ್ತು, ಬರ್ಡ್ಸು, ಹಾಗೆ ಪೆಟ್ಸ್ ಕೂಡ ಇಟ್ಟಿದ್ದರು. ಏನೇನು ಅಂದರೆ ರ್ಯಾಬಿಟ್ಸು, ಸ್ವಲ್ಪ ಡಾಗ್ಸ್ ಕೂಡ ಇಟ್ಟಿದ್ದರು. ರ್ಯಾಬಿಟ್ಸಲ್ಲಿ ಹೇಗೆ ಅಂದರೆ ಬೇರೆ ಬೇರೆ ಥರ ರ್ಯಾಬಿಟ್ಸ್ ಇಟ್ಟಿದ್ದರು. ನಾನು ಇದಕ್ಕೆ ಮುಂಚೆ ನೋಡದೇ ಇರೋ ರ್ಯಾಬಿಟ್ಸ್ ಕೂಡ ಅಲ್ಲಿ ಇತ್ತು. ಅದಾದಮೇಲೆ ಇದು ಸೆಕೆಂಡ್ ಬರ್ಡ್ ಪಾರ್ಕಿಗೆ ಹೋಗಿದ್ವಿ. ಇದೊಂಚೂರು ದೊಡ್ಡದಿತ್ತು ಅದಕ್ಕಿಂತ. ಇಲ್ಲಿ ಆಸ್ಟ್ರಿಚ್, ಫಿಶಸ್ ಮತ್ತು ಫಿಶಸ್ಗೆ ಫೀಡ್ ಮಾಡೋಕ್ಕೆಲ್ಲ ಬಿಟ್ಟಿದ್ದರು. ಪಕ್ಕನೇ ಬೋಟಿಂಗ್ ಇತ್ತು. ಅಲ್ಲಿ ರ್ಯಾನ್ಗೆ ಸ್ವಲ್ಪ ಚೇರಪ್ ಆಗಲಿ ಅಂತ ಒಂದು ಸಣ್ಣ ಟ್ರೈನ್ ರೈಡ್ಗಂತ ಹೋಗಿದ್ವಿ. ಅದಾದಮೇಲೆ ನಾವು ಇಲ್ಲಿ ಫಿಶ್ ಅಕ್ವೇರಿಯಮ್ ಕೂಡ ಇತ್ತು, ಅದ್ರ ಒಳಗಡೆನೇ ಇತ್ತು ಎಲ್ಲನೂ. ಇಲ್ಲಿ ನೀವು ಒಂದೊಂದು ಪ್ಲೇಸಸ್ಗೆ ಹೋಗೋವಾಗ ಸಪ್ರೇಟಾಗಿರೋ ಟಿಕೆಟ್ಸ್ ತೊಗೋಬೇಕಾಗುತ್ತೆ. ನಾವು ನೆಕ್ಸ್ಟ್ ಹೋಗಿದ್ದು ಬೋಟಿಂಗ್ಗೆ. ಇಲ್ಲಿ ಈಚ್ ಪರ್ಸನ್ಗೆ 50 ರುಪೀಸ್ ಟಿಕೆಟ್ ಇರುತ್ತೆ. ಒಂದು ಅರ್ಧ ಗಂಟೆ ಸುತ್ತಾಡಿಸ್ತಾರೆ ಫುಲ್ಲಲ್ಲಿ. ಅದಾದಮೇಲೆ ನಾವು ಲಾಸ್ಟಲ್ಲಿ ಚೂಸ್ ಮಾಡಿದ್ದು ತಂಗಕೋಟೆ ಅಂತ. ಇದು ನಾವು ಯಾಕೆ ಲಾಸ್ಟಲ್ಲಿ ಈ ಜಾಗ ಚೂಸ್ ಮಾಡ್ಕೊಂಡ್ವಿ ಅಂದರೆ, ನೀವು ಒಂದೇ ದಿವಸ ಎಲ್ಲ ಜಾಗ ಕವರ್ ಮಾಡಬೇಕು ಅನ್ನೋದಾಗಿದ್ದರೆ ಲಾಸ್ಟಲ್ಲಿ ತಂಗಕೋಟೆಗೆ ಹೋಗಿ. ಏಕೆಂದರೆ ಇಲ್ಲಿ ಸುತ್ತಾಡೋಕ್ಕೇ ಸುಮಾರು 2-3 ಗಂಟೆ ಆಗುತ್ತೆ. ಇಲ್ಲಿ ಮಕ್ಕಳಿಗೆ ಆಡೋಕ್ಕಂಥ ಪಾರ್ಕು, ಇದು ರೆಸಾರ್ಟ್ ಕೂಡ ಹೌದು. ನಿಮಗೆ ಪರ್ ಡೇ ಪ್ಯಾಕೇಜ್ 3500 4000 ಆಗುತ್ತೆ ಕಪಲ್ಸ್ಗೆ. ಇಲ್ಲಿ ನೀವು ಫೋಟೋಶೂಟ್ಗೆ ಎಲ್ಲ ಅದ್ಭುತವಾಗಿರುವಂಥ ಜಾಗ ಇದು. ನಾವು ಲಾಸ್ಟಲ್ಲಿ ಇದು ಚೂಸ್ ಮಾಡಿದ್ವಿ. ಸೊ ಆರಾಮಾಗಿ ಸುತ್ತಾಡ್ಕೊಂಡೆಲ್ಲ ಬರೋಕ್ಕೆ ನಮಗೆ ಟೈಮ್ ಕರೆಕ್ಟಾಗಿತ್ತು. ನೀವು ಎಲ್ಲಾದರೂ ಒನ್ ಡೇ ಔಟಿಂಗ್ ಹೋಗಬೇಕು ಅಂದರೆ ಏಲಗಿರಿ ಹಿಲ್ನ ಚೂಸ್ ಮಾಡಿ. ತುಂಬ ಪ್ಲೆಸೆಂಟ್ ಆಗಿರೋವಂಥ ಜಾಗ ಇದು. ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಆಲ್. ಕೀಪ್ ಸಪೋರ್ಟಿಂಗ್ ರಯಾನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.